ಮಟನ್ 1 kg ತೊಗೊಂಡಿದ್ದೀನಿ. ಈರುಳ್ಳಿ 2, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಮೆಣಸು, ಚಕ್ಕೆ, ಲವಂಗ, ಗಸಗಸೆ, ಕೊತ್ತಂಬರಿ, ಪುದೀನ, ಅರ್ಧ ಚಿಪ್ ತೆಂಗಿನಕಾಯಿ, ಧನಿಯಾ ಪುಡಿ, ಖಾರ ಪುಡಿ 2 ಸ್ಪೂನು, ಧನಿಯಾ ಪುಡಿ 3 ಸ್ಪೂನು. ಇವಾಗ ಬಾಣಲಿ ರೆಡಿ ಮಾಡ್ಕೋಬೇಕು. ಬಾಣಲಿಗೆ ಚಕ್ಕೆ, ಲವಂಗ ಇದೆಲ್ಲ ಇಟ್ಕೊಂಡಿದ್ವಲ್ಲ, ಅದು ಸಾಂಬಾರು ಪದಾರ್ಥಗಳು ಒಂದೊಂದಾಗಿ ಹಾಕಿ ಸ್ಲಿಮ್ಮಲ್ಲಿಕ್ಕೆ ಮೆಣಸು ಇದೆಲ್ಲನೂ ಹಾಕಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನಿಷ್ಟು ಬೆಳ್ಳುಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಗಸಗಸೆ ಮಿಕ್ಕಿದ ಐಟಮ್ ಹಾಕಿದ್ದು ನೋಡಿ. ಅಷ್ಟರೊಳಗಡೆ ನಾವು ಕುಕ್ಕರ್ಗೆ ಒಂದು ಈರುಳ್ಳಿ ಹಾಕ್ಕೊಂಡು ಮಟನ್ನ ಹಾಕಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ಗ್ಲಾಸ್ ನೀರು ಹಾಕಿ 2 ವಿಸಿಲ್ ಮಾಡಿಕೊಳ್ಳಿ. ಅಷ್ಟರೊಳಗಡೆ ರುಬ್ಬಕ್ಕೆ ಹುರಿದಿರೋ ಪದಾರ್ಥನ ರುಬ್ಕೊಂಡು ಅದಕ್ಕೆ ಕೊತ್ತಂಬರಿ, ಪುದೀನ ಇದನ್ನು ಮಸಾಲೆ ರುಬ್ಕೊಂಬಿಟ್ಟು ಇದು 2 ವಿಸಿಲ್ ಆಗಿದೆ. ಈ ರುಬ್ಬಿರೋ ಪದಾರ್ಥನ ಅದಕ್ಕೆ ಹಾಕಿ 2 ಟೊಮೊಟೊ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು 2 ವಿಸಿಲ್ ಮಾಡಿ ಆಮೇಲೆ ಇಟ್ಟು ಓಪನ್ ಮಾಡಿ ನೋಡಿ. ಕೊತ್ತಂಬರಿ ಸೂಪರಾಗಿರೋ ಮಟನ್ ಸಾರು.